ಮಹಾಪ್ರಭು ನೀವೇನೆಲ್ಲಿ? ನಮಸ್ಕಾರ ಚಾಚಾ, ಊಟ ಮಾಡಿಲ್ಲಪ್ಪ. ಹತ್ತರಿಕೆ ಜಂಬರ್ ಮೇರ್ ಬಂಪರ್. ನಾವು ಮಾಡಿದ ಒಂದು ಪ್ಲಾನ್ಗೆ ಆ ಹುಡುಗಿ ಮರಳಾಗಿದ್ದು ಆತ, ನಮಗ ರೂಮ್ ಸಿಕ್ಕಿದ್ದು ಆತ. ಅವ್ರ ಅಪ್ಪದನ್ರಿ ಮಂಗ್ಯಾನ ಮಗ ಏನ್ ಬೆರಿಕದನ್ರಿ. ಅವನ ಮಗಳು ನೆನಪು ಸಂಗ್ರಹ ಅದಲ್ಲ, ಆಕಿನ ಕಡೆಗೆ ಸ್ವಲ್ಪ ಕನ್ನಡಿಸಿದ್ರೆ ಸಾಕು, ಕೊಡಿ ತಗೊಂಡು ಕಟಬೈ ತುಯಕ್ ಬರ್ತಾನ್ರಿ. ಹಿಂಗಾಗಿ ಆ ಬಣ್ಣದ ಮುಗ್ರಿ ಯಾವಾಗ ಸುಧಾರಿಸೈತ್ರಿ ನನಗ. ನೀ ಮೆಲ್ಕಾಸ್ ಬಾ, ಇದನ್ನ ಚಲೋತ್ ನನಗ ಜಲ್ ಅನ್ಸಾಕ ಬಂದೇನು ಮತ್ತೆ ಮನಸ್ಸಾನ ನೀಕೆವ ಗಡ್ಬಡ್ಸಿ ನನ್ನ ನೀರಿಗೆ ಹೊಂಟ್ರ ಗಡ್ಬಡ್ಸಿ ನಾನು ನೀರಿಗೆ ಹೊಂಟ್ರ ಉಸಿರ ಜೈಲ ನಮ್ಮವ ಜೈಲ ಉಸಿರ ಜೈಲ ಪತ್ಕೈ ರಿಕ್ಷಾವಲ್ಲ ಒಟ್ಟು ಮನೆ ಪತ್ಕೈ ರಿಕ್ಷಾವಲ್ಲ ಪತ್ಕೈ ರಿಕ್ಷಾವಲ್ಲ ಹೈಸ್ಕೂಲ್ ಸಾಲಿನ ಪಿಲ್ಲ ಗಲ್ಲಕ ಕೊಟ್ಟಿನ ಬೆಲ್ಲ. ಹೈಸ್ಕೂಲ್ ಸಾಲಿನ ಪಿಲ್ಲ ಗಲ್ಲಕ ಕೊಟ್ಟಿನ ಬೆಲ್ಲ. ಆಗಿನಿ ಪಾಗಲ್ಲ ಸಿರಿ ಒಳಗ ಬಸಗತಿ ಕುಲಗೊಲ್ಲ. ಆಗಿನಿ ಪಾಗಲ್ಲ ಸಿರಿ ಒಳಗ ಬಸಗತಿ ಕುಲಗೊಲ್ಲ. ಗಜ್ಮಾಕ ಕರೆದಾಳು ಗಜ ಗಜ ಒಡಿ ಒಡಿ ಅಂದಾಳು. ಗಜ್ಮಾಕ ಕರೆದಾಳು ಗಜ ಗಜ ಒಡಿ ಒಡಿ ಅಂದಾಳು. ಗಜ ಒಡಿ ಒಡಿ ಅಂದಾಳೆ ಹೊಡೆದರ ಅಗಳಗಳ ಅಳತಾಳು. ಒಡಿ ಒಡಿ ಅಂದಾಳು ಹೊಡೆದರ ಗಳಗಳ ಅಳತಾಳು. ಹಾಕೊಂಡು ಲಂಗ ದೋಣಿ ಅದು ಹೊಂಟರ ನಿಮ್ಮ ಓಣಿ ಕೈ ಮಾಡಿ ಕರಿತಿದ್ದ ಗಿಡ್ಡ ಗಿಣಿ 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 ಗಿಣಿ. ಹಾಕೊಂಡು ಲಂಗ ದೋಣಿ ಅದು ಹೊಂಟರ ನಿಮ್ಮ ಓಣಿ ಕೈ ಮಾಡಿ ಕರಿತಿದ್ದ ಗಿಡ್ಡ ಗಿಣಿ 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 ಗಿಣಿ. ಮದುವೆ ಐತಿ ಅಂತೇಳಿ ಮನೆಯೆಲ್ಲ ಅಡ್ಡಾಡಿ ಮಾಡ್ಯಾರ ನೆಲ್ಲಕ್ಕೆ. ನಟ್ಟ ನಡಬರ್ಕ ಕಟ್ಟಲು ಮುರಿದಿತ್ತ ಪ್ರೀತಿಯ ಪಲ್ಲಕ್ಕೆ. ಮನೆಯೆಲ್ಲ ಅಡ್ಡಾಡಿ ಮಾಡ್ಯಾರ ನೆಲ್ಲಕ್ಕೆ. ನಟ್ಟ ನಡಬರ್ಕ ಕಟ್ಟಲು ಮುರಿದಿತ್ತ ಪ್ರೀತಿಯ ಪಲ್ಲಕ್ಕೆ. ಗಂಡನ ಮನೆಯಗೆ ಹಗ್ಗದಿ ಎಂಬುದು ಮಾಡಿ ಹೇಳಾಕಿ. ಗಂಡನ ಮನೆಯಗೆ ಹಗ್ಗದಿ ಎಂಬುದು ಮಾಡಿ ಹೇಳಾಕಿ. ಊರಿಗೆ ಹೋಗುವಾಗ ಊರಿಗೆ ನಡೆದು ಕಟ್ಟಾದ ಪಲ್ಲಕ್ಕಿ. ಊರಿಗೆ ಹೋಗುವಾಗಿ ಕಲ್ಲ ಸಾಗುವಂಗ ಮನಸ ನೀನ ಕನಸ ಕಂಡುಕೊಂಡ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ. ಏ ಸದಾ ನಿಂದರಿಲ್ಲ ಒಂದ್ ಸ್ವಲ್ಪ. ಯಾರು? ಓ ಗೀತಾ, ನನ್ನ ಯಾಕೆ ತಡೆ ನಿಲ್ಸಿದ್ಯಾ ಗೀತಾ? ಯಾಕ ನೀವ್ ಒಬ್ಬನೇ ಎಲ್ಲಿಗೊಂಟಿ? ಯಾಕ ನಿನ್ನ ಚಡ್ಡಿ ದೋಸ್ತ ಶಿವ ಅವನ್ನೆಲ್ಲ ಬಿಟ್ಟು ಬಂದಿ? ಅವನೆಲ್ಲ ಬಿಡು ಅಂದಿ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಮೂವಿ ನೋಡಕ್ ಹೋಯ್ಯನವ. ಹೌದನ? ಅಲ್ಲ ನೀನು ಬೆಂಗಳೂರಾಗ ಐತಲ್ಲ 15 ವರ್ಷ ಅದಿನಂದೆಲ್ಲ ನಿನಗ ರಾಧಿಕಾ ಪಂಡಿತ್ ಪರಿಚಯ ಅದಾಳ ಮತ್ತ? ಪರಿಚಯ ಅದಾಳಂತ ಕೇಳ್ತಿಲ್ಲ ಗೀತಾ. ಕಾಸ ಕಾಸ ನಮ್ಮ ಅಪ್ಪನ ತಂಗಿ ಮಗಳ ಅಂತೀನಿ, ಅಂದ್ರ ನಮ್ಮ ಸ್ವಾದ್ರತ್ತಿ ಮಗಳ. ಏನ ರಾಧಿಕಾ ಪಂಡಿತ್ ನಿಮ್ಮ ಸೋದರತ್ತಿ ಮಗಳ? ಅದಕ್ಕ ಅಲ್ಲಿ ಬ್ಯಾನರ್ ಹಾಕ್ಸಿಲ್ಲ ಆಕೆ ಮಗಳ ನನ್ನ ಫೋಟೋ ರಾಧಿಕಾ ಪಂಡಿತ್ ಅಂತ. ನೋಡಿಲ್ ಬಿಡ ನಾನು. ನೋಡಿಲ್ಲ, ಈಗ ನೋಡ್ಕೊ. ಆಕೆ ಅತ್ತಿ ಮಗಳು ಅಷ್ಟೇ ಅಲ್ಲ ಗೀತಾ. ನಾವು ಸಣ್ಣರಿದ್ದಾಗ ಇಲ್ಲೇ ಹೊಳಿ ನೀರು ಜಳಕಕ್ಕೆ ಹೋಗಿದ್ದೆ. ಹೋಗು ಮುಂದೆ ನಾ ಈಜಾಡು ಮುಂದೆ ನನ್ನ ಚಡ್ಡಿ ತೆಗೆದಿಟ್ಟು ನನಗ ಮಂಗೆ ನಟಿಸ್ತಿದ್ಲ ಆಕೆ. ಏನು ರಾಧಿಕಾ ಪಂಡಿತ್ ನಿನ್ನ ಚಡ್ಡಿ ತೆಗೆದಿಟ್ಟಿದ್ಲ? ಚಡ್ಡಿ ತೆಗೆದಿಡೋದು ಅಷ್ಟೇ ಅಲ್ಲ ಗೀತಾ. ನಾವು ಸಣ್ಣರಿದ್ದಾಗ ಮಂಗೆ ನಾಟ ನಾಚಾಳಕಿರಿ. ನಾವು ಸಣ್ಣರಿದ್ದಾಗ ಆಟ ಆಡೀವಿ ನಾವು. ಆಟ ಯಾವ್ದು? ಗಂಡ ಇಂತೀರ ಆಟ ಮಾಡೀವಿ. ಮತ್ತ ಹೌದನ? ನಾ ನಟಿಸಿ ಸಿನಿಮಾದಾಗ ನನ್ನ ಹಿಂದಿ ಪಾತ್ರನ ಮಾಡ್ಯಾಳಕ್ಕೆ. ಏನ ನೀನು ಪಿಕ್ಚರ್ ಮಾಡಿ ಅನ್ನಂಗ ಯಾವ್ದು ಮಾಡಿ ನೀನು ಪಿಕ್ಚರ್? ಸಾಕಷ್ಟು ಮಾಡಿನ ಗೀತಾ. ಅದ್ರಾಗ ಹಿಟ್ ಆಗಿತ್ತಂದ್ರ ಮನ ಮೆಚ್ಚಿದ ಮೈಲಾರಿ, ಕಿತ್ತೂರಿನ ಹುಲಿ, ಗಾಯಗೊಂಡ ಗರ್ಜಿಸಿದ ಹುಲಿ, ಮತ್ತ ಹಾಲು ಮುತ್ತದ ಹುಲಿ. ಅಷ್ಟ ಯಾಕ
ಬಂಡರಿಗಂಜದ ಬಹುದೂರ್ ಹುಲಿ ಸತ್ಯಕ ಅಣ್ಣ ಇವು ಇನ್ನು ಏನೋ ಬೇಕಣ್ಣ. ಇನ್ನು ಏನೋ ಬೇಕಲ್ಲ ಈಗ ಕೊಡ್ತೀನಿ ನೋಡಿಗ. ಕೊಡು ಕೊಡು. ಅವು ಹೆಂಗಂದ್ರ ಫುಲ್ ಇರ್ತನ ಓಡಿ ಹಿಟ್ಟಾಗಿ ನಾನು ದಾಖಲೆ ಬರ್ದ್ಬಿಟ್ಟು ನೋಡಾಗಿದ್ದ. ಚಿಮ್ಮಾರ ಕೆಡಿ, ನೀ ಏನ ಪಿಕ್ಚರ್ ಹೆಸರು ಹೇಳಕತ್ತೀಯೋ ನನ್ನ ನಾಟಕದ ಹೆಸರು ಹೇಳಕತ್ತೀಯೋ? ಪಿಕ್ಚರ್ ಹೆಸರಲ್ಲ ಗೀತಾ, ಇವು ಪಿಕ್ಚರ್ ಹೆಸರ, ನಾಟಕದ ಹೆಸರಲ್ಲ. ನಾನು ನಟಿಸಿದ ಅದ್ರಾಗ 12ನೇ ಪಿಕ್ಚರ್ ಐತಲ್ಲ, ಬಡವನ ಒಡಲು ಬೆಂಕಿ ಸಿಡಲು, ಅರ್ಥ ತಾಳಿ ಮೊದಲು ತಾಯಿ ಮೊದಲು. ಈ ಸಿನಿಮಾಕ ಅಮೇರಿಕದಿಂದ ಯಾರು ಹೇಳು, ಅಮೇರಿಕದಿಂದ ಒಬಾಮ ಸದ್ಯಕ್ಕೆ ಬಂದು ಅವರೆಲ್ಲ 60 ಮಂದಿ ಬಂದು ವಿಮಾನ ತೊಗೊಂಡು ಬಂದಿದ್ರು. ಬರ್ಬೇಕಾದ್ರೆ ವಿಮಾನ ನೀವತ್ತು ತಗೋರಿ ಅಂತಂದ್ರು. ಒಂದು ಈ ಸಿನಿಮಾನ ನಮ್ಮ ಅಮೇರಿಕ ದೇಶದಾಗ ಐತಲ್ಲ ಸಮಸ್ಯೆ ಇವನ ತಗೊಂಬಂದ್ ಸೃಷ್ಟಿ ಮಾಡ್ಯಾನ ಈಗ ಸಮಸ್ಯೆನ. ಆದ್ನ ಇವ ಫಸ್ಟ್ ಆ ಫಿಲ್ಮ್ ನಮ್ಮ ದೇಶದಾಗ ಫಸ್ಟ್ ಬಿಡುಗಡೆ ಮಾಡ್ರಿ ಅಂತ ಗಂಟು ಬಿದ್ರು. ಹೌದಾ? ಅದಕ್ಕೆ ನೀನೇನಂದಿ? ನಾನು ಪಕ್ಕ ಬೇರೆ ಮಗ, ನಮ್ಮ ಕರ್ನಾಟಕದಾಗ ನನ್ನ ಫೇಮಸ್ ಕಲಾವಿದರಾಗಿ ಈ ಸಿನಿಮಾನ ನನ್ನ ಅಭಿಮಾನಿ ಬೆಳಗ್ಗೆ ತೋರಿಸ್ಲಾರ್ದ ಯಾರೇ ದೇಶಕ್ಕೆ ಕೊಡಲ್ಲ ಅಂದೆ. ಓಹೋ, ಅಂದ್ರ ನಿನಗೂ ಕರ್ನಾಟಕದ ಬಗ್ಗೆ ಅಭಿಮಾನ ಬಾಳ ಇದ್ದಂಗ ಐತಿ ಬಿಡ. ಅಭಿಮಾನ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ಈಗ ಒಬ್ಬ ಪೀಸ್ ಮಾಸ್ಟರ್ ಪೀಸ್ ಉಳ್ದೈತಿ ಇಲ್ಲಿ. ಪುಣ್ಯ ಬರ್ಲಪ್ಪ. ಅಭಿಮಾನ ಅಷ್ಟೇ ಅಲ್ಲ ಗೀತಾ, ಅಭಿಮಾನ ಅಷ್ಟೇ ಅಲ್ಲ ಗೀತಾ. ಇಲ್ಲ ಬಾಗಲಕೋಟೆಗೆ ಹೋಗೋ ಬಾಯಿ ಅಂತಾರ, ಬಿಜಾಪುರಕ್ಕೆ ಹೋಗೋ ಬಾಸು ಅಂತಾರ. ಇನ್ನು ಏನ್ರ ನೀ ನಿಮ್ಮಂತ ಬದಾಮಿ ಹೋದೆ ಅಂದ್ರೆ ಕಾಲೇಜ್ ಹುಡುಗಿಯರ ರಸಿಕರ ರಾಜ ಅಂತ ಕರೀತಾರ. ಇನ್ನು ಅಪ್ಪಿ ತಪ್ಪಿ ನೀ ನಮ್ಮ ನೊಳ್ಳಾಳೆ ಬಂದು ಕೇಳ್ದೈತಿಕೋ ಮುದುಕಿಯರೆಲ್ಲ ಮಾವ ಅಂತ ಗಟ್ಟೆ ಬಿಡ್ತಾರ. ಅಲ್ಲಗ ಅವು 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 ಹುಚ್ಚನ್ ಮಾಡಿಟ್ಟೆ ಅಮ್ಮಲ್ಕೆ ಅವನ. ಅಲ್ಲ ಹಂಗಾರ ನಿನಗೂ ಕರ್ನಾಟಕದಾಗ ಬಾಳ ಹವಾ ಇದ್ದಂಗ ಐತಿ ಬಿಡ. ಅಂದಂಗ ತಡಿ ಪಿಕ್ಚರ್ ಮಾಡಿಯಲ್ಲ, ಅದ್ರಾಗ ಏನ ಸ್ವಂತ ನೀವ ಆಡಿರೇನ ಹಿನ್ನೆಲೆ ಆಡ್ಸಿರಿ? ಮತ್ತೆ ಹೋಚ್ಚೆ ಹಿನ್ನೆಲೆ ಆಡ್ಸಕ್ ಅದೇನ ನಾಟಕ ಮಾಡಿನ ಸ್ವತಃ ನಾವ ಆಡ್ತೀವಿ. ಏನ ನೀನ ಹಾಡ್ತೀಯ? ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ಅವಾರ್ಡು ಬೇಡ ಅಂತ ಬಿಟ್ಟು ಬಂದ್ಬಿಟ್ಟೆವ ಅಲ್ಲೇ. ಯಾಕ ತಗೊಂಡ್ಬರ್ಬೇಕಿಲ್ಲ? ವಜ್ಜಾಗಿತ್ತ ಬೆಗಲಾಗ ಇವ ವಜ್ಜಾಗೆ ಅವು ಸಾಕಾಗಿ. ಹೌದೌದು ಅನ್ಕೊಂಡಿವ ವಜ್ಜಗೆ ಅಂತಂದ. ಹಂಗಾರ ನನಗೋಸ್ಕರ ಒಂದು ಹಾಡರ ಹಾಡು. ಯಾರು ಬೇಡ ಅಂತಾರ ಅಜಿತ? ನೀ ನನ್ನ ಕೈ ಹಿಡಿದು ಕುಡಿಯಾಕ ರೆಡಿ ಅದೇ ಅಂದ್ಮೇಲೆ ನಾವು ಒಗ್ಯಾಕ ಅಲ್ಲಿ ಅಂತೀನಿ. ಒಗ್ಯ ಒಂದು ಎಲ್ಲಿ ಸಿಗಂಗಿಲ್ಲ ನಿನ್ನ ಜೋಡಿ ಮಾತಾಡುವುದೈ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಕಚಮ ನಡುಗೈ. ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಚಾಚಾ ಹಾಕಿಡಿ ಗೆಲ್ಬಿಡು.
ಮಾಡಿದಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನ್ಯಾಗ ಶುರುವಾಗೈತಿ ಮನಸ್ಸಿನೊಳಗ ಮನೆ ಮಾಡುದಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯ ರಾಜದೊಳಗ ಗೆಳತಿ ನನ್ನ ಹೃದಯ ರಾಜದೊಳಗ ಗೆಳತಿ ನಿಜ ಹೇಳ ಗೆಳತಿ ನಿನಗಡ ಗೆಳತಿ ನಿಜ ಹೇಳ ಗೆಳತಿ ನಿನಗಡ ಗೆಳತಿ ನನ್ನ ಪ್ರೀತಿ ನನ್ನ ಮರದ ಗೆಳತಿ ಎಂತ ಕಲಿಗೆ ನನ್ನ ಮರದ ಎಂತ ಗೆಳತಿ ಈ ಜೀವನ ಎಂತ ಕಲಿಗೆ ಚಾಚಾ ಮುಗಿತಾ ಏ ಗೀತಾ ನಾನು ಮುಂದಿನ ಸಿನಿಮಾಕ ಸಾಂಗ್ ಮರಿಬೇಕಾ ನಾನು ಬರ್ತೀನಿ ಟಾಟಾ ಬಾಯ್ 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 ಹೋ ಬಾ ನಿಮ್ಮಿಬ್ಬರಿಗೂ ಟೋಟ ಇವ್ ಮಗ ಎಲ್ಲಿ ಗುಜರಾತ್ ಬಿದ್ದದ ಹಾಕೊಂಬಂದ ನಮ್ಮ ಮಗ ಇವ ಎಷ್ಟೋ ಮಾಡ್ತಾನ ಮಾಡ್ಲಿ ಮಾಡಿ ಮಗನ ಅಲ್ಲ ಇದ್ಯಾವ್ದ್ಲಿ ಇದು ಬಂದ ನನ್ನ ಬಾಯಿಗೆ ಆಗ್ತಲ್ಲ ಗೇಟ್ ಗೇಟ್ ಅಲ್ಲಿ ನನ್ನ ಒಗ್ಗರಣೆ ಪಿಲಾಟ ಈ ಹುಡುಗನ ಕೈಯಾಗ ನಿನ್ನ ಕೈ ಕೊಟ್ಟು ಒಡ್ಸ ನಿನ್ನ ಪ್ರೀತಿಯ ಕರದಂಟ ಅಯ್ಯೋ ನನ್ನ ತುಂಟ ಬಡಿಬೇಡ ನೀನು ಬಂಟ ನಿನಗ ಆಗುದಿಲ್ಲ ಜೇಂಟ ಹೇಳಬೇಡಲಿ ಹುಡುಗಿ ನನ್ನ ಒರ್ಜಲ್ ಪ್ರೀತಿಗೆ ಟಾಟಾ ಹಾಕಿ ಇವತ್ತೊಂದಿನ ಪ್ರೆಸೆಂಟ ನಾ ಹಿಡದ ಕುಣಿತೀನಿ ನೀನು ಸ್ವಂಟ ಅಯ್ಯೋ ನನ್ನ ಗೋಜಾಳ ದೊಂಟ ನನ್ನ ಮುಂದೆ ಹಾಕ್ಬೇಡ ನೀನು ಟೆಂಟ ನಮ್ಮ ಅಪ್ಪ ಮುರಿತನ ನೀನು ಸ್ವಂಟ ನಿಮ್ಮ ಅಪ್ಪ ಯಾರಿಗೆ ಅದ್ರವಲ್ಲ ತುಂಟ ಸ್ವಲ್ಪ ಹತ್ತಿರ ಬಾರ ಇಟ್ಟೇಟ ನಿನ್ನ ಕೈ ಹಿಡೋದಿನಿ ಬಾದ್ರು ಬಂಟ ಬಾರ ನನ್ನ ಪ್ರೀತಿಯ ಹರಿಗಿನಿ ಒಡಗಿಚ್ಚಗಳಿಗೆಲಿ ಹೊಡಿ ನಡುವೂರಾಗ ಕಡಿದರ ನಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿಕೆ ನನಗಿಲ್ಲ ಹೊಡಿ ಕುಚ್ಚುತ್ತಿ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಹಗರಿಲ್ಲ ನಿಮ್ಮ ಪಾಠನಲ್ಲ ಯಾರಂಜಿಕೆ ನನಗಿಲ್ಲ ಕರದಿನ ಕಡಗಾಗಿ ಬಾರ ನನ್ನ ಹಿಂದಿಲ್ಲ ಬೆಳಗಿ ನೋಡಲು ಮುಂದಿಲ್ಲ ನಾಯಿಂದ ನಗದಾಗಲಿ ಗೆಳತಿ ನಿನ್ನ ಸಂಬಂಧ ನಗದಾಗಲಿ ಗೆಳತಿ ನಿನ್ನ ಸಂಬಂಧ
ಮ್ಯಾಲ ಗೆಳತಿ ಚಂದಾಗಿ ಯಾರೇ ಕಣ್ಣ ಬಿದ್ದ ನಮ್ಮ ಪ್ರೀತಿ ಮ್ಯಾಲ ಆಗದ ಮಂದಿ ನಮ್ಮ ಮ್ಯಾಲ ಗೆಳತಿ ಬಾಳ ಹಂಬಲ ನನ್ನ ಬಾಳೆಯೇಳು ಹಣ್ಣಂದಾಗೈತಿ ಮದ ಮ್ಯಾಲ ನಡುರಾಗ ಕಡಿದರೆ ಕಡಿಲಿ ಕರುತನ ಬಿಡುಗಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರು ಸಿಕ್ಕಿ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರು ಸಿಕ್ಕಿ ನನಗಿಲ್ಲ ಏನಿಲ್ಲ ನನ್ನ ನಿನ್ನ ನಡುವ ಏನಿಲ್ಲ 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 ನನ್ನ ನಿನ್ನ ನಡುವ ಏನಿಲ್ಲ ನೀವೆಲ್ಲ ನಿಜವಲ್ಲ ರಾಹುಲ್ಲ ರಾಹುಲ್ಲ ಕಣ್ಮನಿ ಮಾಲಿಕ ರಾಹುಲ್ಲ 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 ಕಣ್ಮನಿ ಮಾಲಿಕ ರಾಹುಲ್ಲ ನನ್ನ ಮಗಳ ಕಾಯಿನ ಇವತ್ತಿಂದಾನ ನಾನು ತಿಂದಿದ್ ಬಂದ್ ನೋಡಿ ಅಂಗಿ ಮಾಳ ಮಗಳ ಸೋಡ ಮಾವನ ನಿಮ್ಮ ಮಗಳ ಕೈ ಯಾರು ಹಿಡ್ದ್ರಿ ಮನಿಮುರ್ಕ್ ಮಾವಾರ ದೂರ ನಿಂತ ನಿಮ್ಮ ಮಗಳಿಗೆ ಆಡಿನ ಟ್ರೈನಿಂಗ್ ಹೇಳಕತ್ತಿದ್ದೀನಿ ಅಪ್ಪ ಟ್ರೇನಿಂಗ್ ಯಾವ್ದ್ರ ಟ್ರೇನಿಂಗ್ ಮಗನ ಅದ ಆಡಿನ ಟ್ರೈನಿಂಗ್ ರೀ ಮಾವಾರ ಲೇ ಅಪ್ಪ ನೀನ್ ನೋಡಿದ್ರ ಆಡಿನ ಟ್ರೈನಿಂಗ್ ಕಳ್ಸೋ ಮಗಲೇನ ನನ್ನ ಮಗಳಿಗೆ ಫಸ್ಟ್ ನೈಟ್ ಟ್ರೈನಿಂಗ್ ಕಳ್ಸೋ ಅಂತಿಲ್ಲ ಮಗನ ನೀನ ನಾ ಯಾಕೆ ಕೊಲ್ರಿ ಫಸ್ಟ್ ನೈಟ್ ಟ್ರೈನಿಂಗ್ ನಾಳೆ ನಿಮ್ಮ ಮಗಳು ಮಾಡ್ಕೊಂಡು ಗಂಡ ಕೊಡ್ತಾನೆ ನೋಡ್ರಿ ಫಸ್ಟ್ ನೈಟ್ ಟ್ರೈನಿಂಗ್ ಲೇ ಮಂಗ್ಯ ನನ್ನ ಮಗನ ನನ್ನ ಮಗಳಿಗೆ ಯಾಕೆ ಇಳಿಸಿಲಿ ಅಪ್ಪ ಈ ಆಡಿನ ಓದ್ಸೋ ನಾ ಯಾಕೆ ಗಿಡ್ಸಿಲ್ರಿ ಆಡಿನ ಹೊಚ್ಚ ದಿನ ಟಿವಿ ಮುಂದೆ ಕೊಂತ ಸರಿಗಪ್ಪ ನೋಡ್ಯಾಡ್ರಿ ನಾ ಆಡ ಕಲಿಯಕ್ಬೇಕಂತ ಅಂತ ಹೇಳಿ ನನ್ನ ತಾಕ್ ಬಂದು ಆಡ ಕಲಿಯಕತ್ತಾಡ್ರಿ ಅಮ್ಮವರ ಅಲ್ಲೇ ನೀ ಏನ್ ದೊಡ್ಡ ಎಸ್ ಬಿ ಬಾ ಸುಬ್ಬನ ಮಗ ನೋಡಿನ ಬಾಯ್ ತೆಗೆದು ಮಗ ಅಕ್ಕರ ಕಾಗ ಕಾ 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 ಅಂತೇಳಿ ಹಾಡು ಕಲಿತಾನಂತ ಹಾಡು ಏ ನೀ ಮಾವನ ನೀ ಹಾಡು ಕಲಿತ್ನ ಅಂದ್ರ ನಮ್ಮ ಕಾತ್ರಿಕೆ ಮಾಡ್ಲದನಲ್ಲ ಅವನ್ನೆಂತೆಲ್ಲ ಕಳಿಸ್ತೀನಿ ಹೆಂಗದೇವ ಅವ ಚಂದದೇಪ್ಪ ಸಂಜೆ ಮುಂದೆ 5 ಗಂಟೆಗೆ ಶುರು ಮಾಡಿದ ಅಂದ್ರ ಹೌದೌದು ಬೆಳಗ್ಗೆ 5 ಹಾಡು ಕಲಿಸ್ತಾನೆ ನೋಡು ಮಾವ ನನಗೆ ಊಟ ಕಳಿಸ್ಕೊಡ ನೋಡ್ರಿ ಅಂತ ಚಂದ ಕಲಿಸ್ಕೊಡ್ತೀನಿ ಇಷ್ಟೊಂದು ಕೆಲ್ಸಪ್ಪ ಅಷ್ಟ ಸಾಕ ಇಲ್ಲ ಅಳ ಮಾವ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ದೊಡ್ಡಕ್ಕೆ ಆಗಿ ನಾದ್ರಲ್ಲಪ್ಪ ಯಪ್ಪ ನಿನ್ನ ಕೇಳಕತ್ತಿಲ್ಲೋ ನಾನು ಕೇಳಕತ್ತಾರ ಅವ್ರು ನೀನ ಗಂಟಿ ಡನ್ ಅನ್ಸಿನ ಅನ್ಸಿನಪ್ಪ ಯಪ್ಪ ನಾ ಏನೂ ಮಾಡಿಲ್ಲ ಯಪ್ಪ ನಾ ಡ್ಯಾನ್ಸ್ ಕಲಿಯಾಕ ಬರಾಕತ್ತಿದ್ನ್ಯಾ ನಾ ಏನೂ ಮಾಡಿಲ್ಲ ಸುಮ್ಮನೆ ನಿಂತೀನಿ ಸುಮ್ಮ ಏನಂತಿ ದೊಡ್ಡಕ್ಕೆ ಏನು ಆಗಿನಪ್ಪ ಹಿಡಿದು ಒತ್ಲೇನು ಒಳ್ಳೆ ನನ್ನ ಮಗನಿಗೆಲ್ಲ ನೀರು ಬರ್ತಪ್ಪ ಯಪ್ಪ ಆಗುಲ್ಲ ಹೋಗ ಒತ್ತಾಕ ನಾದಿನ ಆಯ್ದ್ರ ಬೇಡ ಇಷ್ಟೊತ್ತು ಮಾಡಿ ಸಾಕ್ಲಿ ಅಪ್ಪ ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಕರ್ಕೊಂಡ್ ಹೋಗಿಲ್ಲ ಹುಡುಗ ಸುಮ್ಮನೆ ಓಟ ಯವ್ವ ನೀ ಮೌನ ಹೇಳಿಯಪ್ಪ ಆ ಮಗ ಟ್ರೈನಿಂಗ್ ಚಲೋ ಕೊಡ್ತಾ ಅಂತೇಳಿ ಸ್ವಲ್ಪ ಸಾಲ ಬಿಟ್ಟು ಅಂದ್ರವ ಆ ಮಗ ಚೊತ್ತಲ ಬಸ್ರ ಮಾಡ್ತಾನೆ ನಾವು ಮೌನ ಬಾ ಹೋಗೋಣ ಯಪ್ಪ ಹೋಗ್ ಮಾಯವ್ವ ಹೋಗ್ ಬರ್ಲೆ ಹೆಂಗದೇವ ಹೆಂಗದಿ ನೋಡಪ್ಪ ಮೊದಲ ನೀ ಯಾರ ಸಂಜನಾ 7 ಮಿಂಟ್ರಿ ತಡಿ 7 ಮಿಂಟ್ರಿ ನೀ ಊರು ಮಿಂಡ್ರಿ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವೋ ಹಾದ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವೋ ಹಾದ್ಯಾಗ ನಾಯಿ ಬರ್ತವೋ ಹಾದ್ಯಾಗ ನಾಯಿ ಬರ್ತವೋ ಹಾದ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವೋ ಹಾದ್ಯಾಗ ಬಾಮಗಳ ಮನೆಗೆ ಹೋಗೋಣ ನಾಯಿ ಬರ್ತವೋ ಹಾದ್ಯಾಗ ಅಚ್ಚ ಅಚ್ಚ ಅಚ್ಚ
ಬಿಟ್ಟು ನೀ ಹೊಂಟ ಯಾವ್ರಕ್ಕೆ ನಾನು ಔಸ್ನೂರಕ್ಕಿ ಏಟ್ ತಗೋತಿ ಪೇಮೆಂಟ್ ಒಂದ್ 15,000 ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ ಇಲ್ಲ ನಿಮ್ಮ ತಾತ ಕೊಡ್ತಾನ ಎಟ್ಟರ ಬರಗೆಟ್ಟಿ ನಿನ್ನಾಟ ಬರ್ಗೆಟ್ಟಿಲ್ಲ ಚಂಡಾಲಿ ಹಂಗ ಇದವ್ರಪ್ಪನ ಏನಂತ ಜಾತ್ ಮಸ್ತಾರ ಯಾವಸ್ ಇದವ್ರಪ್ಪನ ಜಾತ ಹೇಳ ಹುಡುಗಿ ನಡೆದ ನಡುವ ಏನೇನು ನಡೆದಿಲ್ಲ ನವಿಲ ಹೊಳೆ ಹನುಮಪ್ಪನ ಕಾರಣದ ನಾನಿನ್ನ ಬಿಡುವುದಿಲ್ಲ ಮಲಗಿನ ಚಿಂತ್ಯಾಗ ನಡಬಾರದಲ್ಲ ನಡೆದೈತೆ ಗಿಟ್ಟಿ ನಾನಿನ್ನ ಬಿಡುವುದಿಲ್ಲ ನಡಬಾರದಲ್ಲ ನಡೆದೈತೆ ಗಿಟ್ಟಿ ನಾನಿನ್ನ ಬಿಡುವುದಿಲ್ಲ ಈಗ ಹೆಂಗಕ್ಕತ್ತಿ ಮಜಾ ಆಗೈತಿ ಚುಟ್ಟು ಮೋನ ಎಲ್ಲ ಬಂದ ಎಲ್ಲ ಹಾಳು ಮಾಡಿದಲ್ಲ ಆ ಸೋಮಗನ ಹೋಗ ಎಟ್ಟರ ಬರಗೆಟ್ಟಿ ಅಲ್ಲಿ ಚಪ್ಪಲಾರ ನಮಗ ಜಲ್ದಿ ಮುಗಿಸ್ಲಿ ಬುಸುಡಿಕೆಲ್ಲ ಹತ್ತಾರ ಅಲ್ಲಿ ಅಲ್ಲಿ ಲೇಸದ ಇದನ್ನೆಲ್ಲ ಹುಡುಕಿಲಿ ಅಪ್ಪ ಪ್ಯಾಶನ ನೀನು ಎರಡೆರಡು ಡ್ರೆಸ್ ಮಾಡಕತ್ರ ಎತ್ತ ಇನ್ನೊಂದ್ ಸ್ವಲ್ಪ ಎತ್ತು ಬೇಡ ಮತ್ತ ನನ್ನ ಮರ್ಯಾದ ಹೋಗುತ್ತ ಮೊದ್ಲ ಬರ್ಗೆಟ್ ಕುಂತಾರ ಏ ಎರಡು ಡ್ಯಾನ್ಸ್ ಮಾಡಕ್ ಕೂತ್ರ ಬುಸುಡಿಕೆ ಅಲ್ಲಿ ಒಂದೇ ಡ್ಯಾನ್ಸ್ ಮಾಡ್ಬೇಕು ಕಲೆ ಅವ್ವಾ ಬಾ ತ್ರಾಸ್ ಮಾಡ್ಕೊಂಡು ನಿನಗೇನಾಯ್ತು ಮಾಡ್ತಲ್ಲ ಅವ್ವ ಏ ನೀ ಪಾಪ ಹಂಗ ಮಾಡ್ಬಾರ್ದ ಹಂಗೆ ನಾವು ಡ್ಯಾನ್ಸ್ ಹೊಡ ಮುಂದೆ ಬರ್ಬಾರ್ದಪ್ಪ ನಮ್ಗೆ ಒಂಥರ ಆಗುತ್ತಾ ಏನಾಗ ಏನದು ನಿಂದ ಜೊತೆ ಆಡೋ ತಳಗ ನೈಸ್ ಅವನ ಮಗಂದ ತಲೆ ಕಟ್ಕೊಂಡಿದ್ನ ಒಂಟಿದ್ದ ದಾರ ಕಸ್ಕೊಂಡ್ ಓಡ್ ಬಂದಿನ ಎತ್ತಾಗ ಇನ್ನೊಬ್ರು ಸಾಮಾನ ನಿನ್ ತಾಕ ಇಟ್ಕೋಬಾರ್ದ ರೆಡಿ ನಿಮ್ಮ ಸಾಮಾನ ನಿನ್ ತಾಕ ಇಟ್ಕೋಬಹುದು ರೆಡಿ ಸ್ಟಡಿ ನಡಿ ಹೋಗೋಣ ಲೇ ನಿಧಾನ ಮಾಡ್ಲಿ ಅಪ್ಪ ನೀ ಏನೋ ಅನ್ನೋ ತಿಳೋಲ್ತಪ್ಪ ಅಪ್ಪ ನನಗ ನಿಧಾನ ಹೇಳೋಂಟ ಮುಗಿಯತ ಹೋಗೋಣ ನಡಿ ಸುಮೋಗ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ನರಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇ ನರಕಾದ ಮ್ಯಾಲ ಹಾದಿಗೆ ಸಾವಿರ ಹುಡುಗಾರು ನೋಡುತ್ತಾರ ಡ್ರೈವರನ ಈ ಡ್ರೈವರನ ಹಾದಿಗೆ ಸಾವಿರ ಹುಡುಗಾರು ನೋಡ
ಬರದಿದ್ದ ಚಿಲ್ಲರ ಹೆಣ್ಣು ಮಾಮ ಮಾಮ ಓಹ್ ಮಾವನವರು ಬನ್ನಿ. ಮಾವನವರು ಮನೆಯಲ್ಲಿಲ್ಲವೇ? ಇಲ್ಲ, ದೊಡ್ಡಣ್ಣ ತೋಟಕ್ಕೆ ಹೋಗಿದ್ದಾರೆ, ಸಣ್ಣಣ್ಣ ಹೊರಗಡೆ ಹೋಗಿರ್ಬೇಕು. ನೋಡಿ, ಇವತ್ತು ನಾನು ದೇವರ ಪೂಜೆ ಮಾಡಿದ್ದೇನೆ. ಬನ್ನಿ, ಪ್ರಸಾದ ಕೊಡ್ತೀನಿ, ಸ್ವೀಕರಿಸುವುದಂತೆ. ದೇವರ ಪ್ರಸಾದ ಕೊಡೋಕ್ಕಿಂತ ಮುಂಚೆ ಈ ನಿನ್ನ ಭಾವಿಪತಿಗೆ ನಿನ್ನ ಪ್ರೇಮ ಪ್ರಸಾದ ಕೊಡಬಾರದೆ? ಶ್ರೀ ಮಾವ ಹೋಗಿ ನನಗೆ ಯಾಕೆ ನಾಚುತ್ತಿರುವೆ ನನ್ನ ಚಿನ್ನ? ನೀನು ಹುಟ್ಟಿದ ದಿವಸವೇ ನಿನ್ನ ಅಣ್ಣಂದಿರು ನನಗೆ ನನಗೆ ಕೊಡುತ್ತೇನೆಂದು ಭಿಕ್ಷೆ ಮಾಡಿರುವಾಗ ಇಂದಿಲ್ಲ ನಾಳೆ ಆದರೂ ಕೂಡ ನೀನೇ ನನ್ನ ಸತಿ, ಕೈ ಹಿಡಿದು ಹಾಡಬಾರೇ ನನ್ನ ಪ್ರೇಮದ ಜ್ಯೋತಿ. ನನ್ನ ಚೆಲುವೆ ಸಿಹಿ ಮುದ್ದಿನ Hi, sweetie. I love you.
ಪೂಜೆ ಮಾಡಿದ್ದೀನಿ, ಪ್ರಸಾದ ತರ್ತೀನಿ ತಾಳು. ಶಶಿ ಬೇಡ ಶಶಿ, ಈ ದೇವರ ಪ್ರಸಾದ ಕೊಡೋಕಿನ ಮುಂಚೆ ಬೇಡ ಶಶಿ. ಬೇಡ ಬಿಡ ಶಶಿ, ಈ ದೇವರ ಪ್ರಸಾದ ಸ್ವೀಕರಿಸಿ ನಾವು ಉದ್ಧಾರ ಆಗೋದು ಅಷ್ಟೇ. ಮಾವ, ದೇವರ ಪ್ರಸಾದವನ್ನು ನಾವು ಯಾವತ್ತೂ ಬೇಡ ಅನ್ಬಾರ್ದು. ಯಾಕೆಂದ್ರೆ ಒಂದಲ್ಲ ಒಂದು ದಿನ ಆ ದೇವರು ನಮ್ಮ ಭಕ್ತಿಗೆ ಮೆಚ್ಚೆ ಮೆಚ್ತಾನೆ. ಅದು ಎಂದಿಗೂ ಸಾಧ್ಯವಿಲ್ಲ ಶಶಿ. ಈ ದೇವರ ಪ್ರಸಾದ ಸ್ವೀಕರಿಸಿ ನಾವು ಉದ್ಧಾರ ಆಗೋದು ಅಷ್ಟೇ. ಈ ಬಡವರ ಭಕ್ತಿ ಆ ದೇವರಿಗೆ ಎಂದು ಹಿಡಿಸಲಾಗರದು. ಯಾಕಂದರೆ ಈ ಬಡವರ ಭಕ್ತಿ ಆ ದೇವರಿಗೆ ಎಂದೂ ಹಿಡಿಸಲಾರದು. ಯಾಕಂದರೆ ಈ ಬಡವರು ಸ್ವಲ್ಪ ಅಕ್ಕಿನೋ ಸಕ್ಕರೆ ದೇವರ ಮುಂದೆ ಇಟ್ಟು ಉಳಿದ ಪ್ರಸಾದವನ್ನು ಹಂಚಿ ತಿನ್ನುತ್ತಾರೆ. ಯಾಕೆಂದರೆ ಅದೇ ಶ್ರೀಮಂತರು ಕೊರಳಲ್ಲಿ ಹೂವಿನ ಹಾರ ಹಾಕಿ 12 ಥರದ ಹಣ್ಣನ್ನಿಟ್ಟು ಕುಡಿ ಉಲ್ಲಾಸದ ಅಗರಬತ್ತಿಯನ್ನು ಹಚ್ಚಿ ಕುಡಿಯನ್ನೇ ಗಮಾಯಿಸಿ ಅವರು 100 ತಪ್ಪು ಮಾಡಿದರು ಅವನು ಕ್ಷಮಿಸಬೇಕೆಂದು ಕೇಳಿಕೊಂಡ ದೇವರು ಕೊರಳಲ್ಲಿ ಹೂವಿನ ಮರ ಹಾಕಿ ಮುಂದಿಟ್ಟ ಹಣ್ಣು ಹಂಪಲುಗಳನ್ನು ನೋಡಿ ಸಂತೋಷ ಉಕ್ಕಿ ನೀನೇನೇ ಕರ್ಮದ ಕೆಲಸ ಮಾಡಿದರೂ ನಿನಗೆ ಆಶೀರ್ವಾದ ಮಾಡುತ್ತೇನೆನ್ನುವ ಅವನೊಬ್ಬ ದೇವರಣ. ಇದೇನು ಮಾಮ, ನೀನು ನನ್ನ ತಂಗಿ ಕೂಡಿಕೊಂಡು ದೇವರನ್ನು ಬೈಯುತ್ತಿರಲ್ಲ, ಯಾಕೆ? ನಿಮ್ಮ ಮದುವೆಯನ್ನು ಬೇಗ ಮಾಡಿಸಲೆಂದು ತಾನೆ? ಛೀ ಹೋಗೋಣ, ನಿನಗೆ ಯಾವಾಗಲೂ ಬರೀ ತಮಾಷೆ ಆಯಿತು. ಏನಣ್ಣ ಇದು, ನೀನು ಹೊಸ ವೇಷ? ಮತ್ತೇನು ಮಾಡಲು ಮಾತಂಗಿ, ಆ ವೇಷ ಇಲ್ಲಿಗೆ ಬೇಸರವಾಯಿತು. ಅದಕ್ಕೆ ಆ ಬಟ್ಟೆಯನ್ನು ಬಿಟ್ಟು ಈ ಬಟ್ಟೆಯನ್ನು ತೊಟ್ಟುಕೊಂಡು ಬಂದೆ. ಹೇಗಾಗಿವೆ ಮಾಮ ನನಗೆ ಈ ಬಟ್ಟೆ? ಹುಚ್ಚಪ್ಪ, ಸಾಕಷ್ಟು ವಿದ್ಯೆಯನ್ನು ಕಲಿತು ಇಂದು ಮಡ್ಡು ಕುರಿ ಕಾಯೋಣಂತೆ ಪಂಚೆಯನ್ನು ತೊಟ್ಟುಕೊಂಡು ಬಂದಿರುವಲ್ಲ, ಆ ಬಟ್ಟೆಗಿದ್ದ ಮರ್ಯಾದೆ ಈ ಬಟ್ಟೆಗಿದೇನಪ್ಪ? ಮರ್ಯಾದೆ ಮಾಮ, ಈ ಪಂಚ ಶರ್ಟ್ಗೆ ಮರ್ಯಾದೆ ಇಲ್ಲ ಅಂತ ಮಾತ್ರ ಹೇಳಬೇಡ. ಹಿಂದೆ ಸೂರ ಸಿಂಧೂರ ಲಕ್ಷ್ಮಣ ಹೋರಾಟ ಮಾಡಿದ್ದು ಇದೇ ಪಂಚೆ ಸೇಟಿನ ಮೇಲೆ. ಬಂಡ ಬಿಡಿಸಿದ ರುಂಡ ತೆಗೆದು ಅವರ ಬಿಸಿ ರಕ್ತವನ್ನು ಕುಡಿದು ತಾಯ್ನಾಡಿಗಾಗಿ ಪ್ರಾಣ ಕೊಟ್ಟ ಕ್ರಾಂತಿವೀರ ಸೂರ ಸಂಗೊಳ್ಳಿ ರಾಯಣ್ಣ ತೊಟ್ಟಿದ್ದು ಕೂಡ ಇದೇ ಪಂಚೆ ಸೇಟಿನ ಮೇಲೆ. 5 ವರ್ಷಕ್ಕೊಮ್ಮೆ ವಿರೋಧಿಗಳಿಗೆಲ್ಲಾಡದೆ ನಮ್ಮ ಜಿಲ್ಲೆ ನಾಡಿದ್ದು ನಮ್ಮ ಪೇಸಿ ಗದ್ದಿಗೌಡರು ತೊಟ್ಟಿದ್ದು ಕೂಡ ಇದೇ ಪಂಚೆ ಸೇಟಿನ ಮೇಲೆ. ಅಂದಾಗ ಯಾವ ಮಟ್ಟಿಗೆ ಇದೆ ಮಾಮ ಮರ್ಯಾದೆ? ನೀನು ಈ ಬಟ್ಟೆಯಲ್ಲಿ ಕ್ರಾಂತಿ ವೀರಂತರ ಕಾಣ್ತಾ ಇದೀಯಾ. ಬಾ ನಾ ಇಲ್ಲಿ ನಿನ್ ದೃಷ್ಟಿ ತೆಗಿತೀನಿ. ಬಾ ಇಲ್ಲಿ. ರಂಡೆ ಕಣ್ಣು ಮುಂಡೆ ಕಣ್ಣು ಹಾಳಾದ್ರ ಕಣ್ಣು ಯಾರ ಕಣ್ಣು ನಿನ್ನ ಮೇಲೆ ಬೀಳದಿರ್ಲಿಯಪ್ಪ, ಬೀಳದಿರ್ಲಿ ಆಯ್ತಾ? ತಡಿಯಪ್ಪ ಮಾವ, ನೀನು ನೌಕರಿ ಹೋಗೋದ ವಿಷಯ ಏನಾಯ್ತು? ತಂಗಿ, ಪೇಪರಲ್ಲಿರುವ ಜಾಹೀರಾತನ್ನು ನೋಡಿ ನನಗೆ ನೌಕರಿ ಸಿಗುವುದು ಖಂಡಿತ ಎಂದು ಸಂತೋಷದಿಂದ ಭರ್ತಿಗೆ ಹೋದರೆ ಸೀಟಿಗೆ 10 ಲಕ್ಷದಂತೆ ಹೊಡೆದು ಎಲ್ಲ ಸೀಟುಗಳನ್ನು ಭರ್ತಿಯನ್ನು ಮಾಡಿಕೊಂಡಿದ್ದರು. ನಾನು ಹೋಗಿ ಕೇಳಿದರೆ ಯಾವ ಸೀಟು ಖಾಲಿ ಇಲ್ಲ ಎಂದು ಹೇಳಿ ಕಳಿಸಿಬಿಟ್ರಮ್ಮ ರಾಕ್ಷಸರು. ಅಮರ, ಅಂತ ಸೀಟು ಎಲ್ಲಾದರೂ ಕೇಳಿಕೊಂಡು ಬಾರಪ್ಪ, ಎದ್ದ ನಮ್ಮ ಆಸೆಗಳನ್ನಾದರೂ ಮಾಡಿ ನಿನಗೆ ಕೊಡುತ್ತೇವೆ. ಮಾಮ, ಏನು ಹೇಳ್ತಿದ್ಯಾ ನೀನು? ನನ್ನೊಬ್ಬನ ಸ್ವಾರ್ಥಕ್ಕಾಗಿ ಭೂಮಿ ತಾಯಿಯನ್ನು ಮಾರಿ ಸ್ವಾಭಿಮಾನವಿಲ್ಲದ ಆ ಭಕ್ಷಕರ ಕೈಯಲ್ಲಿ ಲಂಚ ಕೊಟ್ಟು ನೌಕರಿ ಹೋಗಲಿಕ್ಕೆ ನಾನೇನು ವಿದ್ಯೆ ಬರಲಾರ್ದ ದಡ್ಡನಲ್ಲ. ದಲಿತ ವಿದ್ಯೆಗೆ ಕಲ್ಲು ಹಾಕಿ ಇಂದಿನಿಂದ ಈ ಮಣ್ಣಿನ ಮಗನಾಗಿ ಹಣ್ಣಿನ ಬೆಳೆ ತೆಗೆದು ಕಂಡ ಶ್ರೀಮಂತ ನಾಯಿಗಳಿಗೆ ಅನ್ನದ ಭಿಕ್ಷೆ ನೀಡುತ್ತೇನೆ. ಹುಚ್ಚಪ್ಪ,
ಹುಚ್ಚಪ್ಪ, ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಲೇಸಿ ಎಂಬುವಂತೆ ನಿನ್ನ ಮಾತು ಸತ್ಯವಿದೆ. ಯಾಕಂದರೆ ಮಳೆಯಾಗುವ ಟೈಮಿನಲ್ಲಿ ಮಳೆ ಆಗದೆ ಬಿತ್ತಿದ ಪೀಕೆಲ್ಲ ಬತ್ತಿ ಹೋಗುತ್ತಿರುವಾಗ ಈ ರೈತನಿಗೆ ಎಲ್ಲಿದೆಪ್ಪ ಮರ್ಯಾದೆ? ಮಾಮ, ರೈತನಿಗೆ ಮರ್ಯಾದೆ ಇಲ್ಲ ಅಂತ ಮಾತ್ರ ಹೇಳಬೇಡ. ಒಕ್ಕಲಿಗೆ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಕೋಟ್ಯಾನುಗಟ್ಟಲೆ ಹಣ ಗಳಿಸಿದರು ಅವನು ಬಂದು ರೈತನ ಹತ್ತಿರ ಅನ್ನದ ಭಿಕ್ಷೆ ಒಯ್ಯಲೇಬೇಕು. ರೈತನೊಬ್ಬ ಸ್ವತಂತ್ರ ಜೀವಿ ಮಾಮ, ಅವನೇ ಈ ಜಗತ್ತಿನ ದೊರೆ. ಅಮರ್ ಹೊಲದಲ್ಲಿ ಆ ಸಿದ್ದಪ್ಪ ನಾಯಕನ ಆಳುಗಳು ನನ್ನ ಜಗಳ ಮಾಡುತ್ತಿದ್ದಾರೆ. ಏನು? ಆ ನಾಯಕ ಮನೆತನದ ನಾಯಿಗಳು ನನ್ನನ್ನೇ ಜಗಳವಾಡುತ್ತಿದ್ದಾರೆಯೇ? ಹಾ ಮಾಮ, ನೀನು ತಂಗಿಯನ್ನು ಕರೆದುಕೊಂಡು ಇಲ್ಲೇ ಇರು, ನಾನು ಇದರ ಸಮಾಚಾರ ತಿಳಿದುಕೊಂಡು ಬರುತ್ತೇನೆ. ನನ್ನನಿಗೆ ನೀನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಬಾ ಮಾಮ. ಅವರಿಗೆ ಎದುರು ವಾದಿಸಿದೆ, ನೀನು ನಿನ್ನ ಅಣ್ಣನೆಂದರನ್ನು ಕರೆದುಕೊಂಡು ಬಾ. ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲಿದ್ದರೆ ಸಮಾಧಾನ ಹೇಳಿ ಕರೆದುಕೊಂಡು ಬರುತ್ತೇನೆ. ಅವರೇನಾದರೂ ನನ್ನ ಅಣ್ಣನ ಮೇಲೆ ಅವರ ಕೆಟ್ಟ ಕೈಗಳನ್ನು ಆಡಿಸಿದರೆ ಇದೇ ಕೊಟ್ಲಿಯಿಂದ ಅವರ ಕೊಬ್ಬಿದ ದೇಹವನ್ನು ಭಾಗ ಮಾಡಿ ಅವರ ಮೈಯಲ್ಲಿರುವ ರಕ್ತವನ್ನು ಕಾರಂಜಿಯಂತೆ ಜಿಗಿಸಿ ಕರಾಳ ರಾತ್ರಿಯಲ್ಲಿ ಕುಳಿತು ಕಂಡವರ ಕಣ್ಣೀರಿನ ಹನಿಯಲ್ಲಿ ದನಿಯಾಗಿ ಮೆರೆಯುತ್ತಿರುವ ಆ ಕಾಮುಗಳ ಕುಟುಂಬವನ್ನೇ ಕತ್ತರಿಸಿ ಹಾಕಿ ಅವರ ನೆತ್ತರದಿಂದ ನಾ ಕೈ ತೊಳೆದುಕೊಂಡು ಬರಲಿಲ್ಲ. ನನ್ನ ಹೆಸರು ಆ ವೇಷದಿಂದ ಅರಬಡಿಸುತ್ತಿರುವ ಅಮರನೇ ಅಲ್ಲ. ಸಿದ್ದಪ್ಪ ನಾಯ್ಕ, ನಿಲ್ಲಣ್ಣ, ಹೋಗ್ಬೇಡ, ನಿಲ್ಲಣ್ಣ. ಮಾವ, ಅಣ್ಣಂದ್ರೆ ಹೋಗ್ತಾ ಇದ್ದಾರೆ, ಬೇಗ ಹೋಗಿ ಕರ್ಕೊಂಡು ಬಾ. ಆಯಿತು ಶಶಿ, ನಾನು ಈಗಲೇ ಹೋಗಿರುವೆ. ನಿಮ್ಮ ಅಣ್ಣಂದಿರನ್ನು ನಾನು ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ. ನೀನು ಒಳಗಡೆ ನಡಿ.
ಹೊಲದಲ್ಲಿ ನನ್ನೊಡನೆ ಜಗಳ ಮಾಡಿ ನನ್ನನ್ನು ಹೊತ್ತುಕೊಂಡು ಬಂದು ಕಟ್ಟಿ ಹಾಕಿರುವೆ ಅಲ್ಲ. ಒಂದು ವೇಳೆ ನನ್ನ ತಮ್ಮ ಅಮರನಿಗೆ ಗೊತ್ತಾದರೆ ಜೀವಂತವಿದ್ದ ನಿನ್ನ ದೇಹವನ್ನು ಹರಿದು ತಿಂದು ಬಿಡುತ್ತಾನೆ ಮಗನೇ. ಹರಿದು ಸದ್ಯ ನಿನ್ನ ತಮ್ಮ ನಿಜವಾದ ಗಂಡಸ ಆಗಿದ್ದರೆ ಈ ನಾಯಕನ ಪಂಜರದಲ್ಲಿ ಬಿದ್ದಿರುವ ನಿನ್ನನ್ನು ಬಿಡಿಸಿಕೊಂಡು ಹೋಗಲಿ. ಹಾಗಾದರೆ ನೀನು ತುತ್ತು ಹಾಕಿ ಬೆಳೆಸಿದ ನಾಯಿ ಚೂರ ಆಗುದು ಎಂದು ಗೊತ್ತಾಗುತ್ತದೆ. ಬೇಡ ರಾಜ ಬೇಡ, ಇಷ್ಟೊಂದು ಕೋರಿಗೆ ಹೋಗಬೇಡ. ಹೊಲದಲ್ಲಿ ನಾನು ಸುಮ್ಮನೆ ಇದ್ದ ನಿಮ್ಮ ಆಳುಗಳನ್ನು ನನ್ನೊಡನೆ ಬಂದು ಖಾಲಿ ಜಗಳ ತೆಗೆದಿದ್ದಾರೆ. ಲೇ ತಮ್ಮ ಸದಾನಂದಪ್ಪ, ನಿನ್ನ ಜೋಡಿ ಖಾಲಿ ಜಗದಾಗ ಅಡ್ಡಿ ಕಟ್ಟಿದ್ರಪ್ಪ ಮಗನ. ಹೊಲದಾಗ ಸಾಲ ಕೊಟ್ಟು ಸಾವುಕಾರ ನಂಗ ಜಿಗ್ ಬರ್ತಿದ್ದಿಲ್ಲ ಬಾಲ್ಯ ಮಗನ. ಮಣಿಮುರುಕ ಕಂಡವರ ಮನೆ ಮುರಿದು ಇಲ್ಲದ ಸಲ್ಲದ ಮಾತನ್ನು ಹೇಳಿ ಅವರಿಗೆ ನಮಗ ಜಗಳ ಹಚ್ಚುತ್ತಿಲ್ಲ. ನೀನೊಬ್ಬ ಮನುಷ್ಯನಲ್ಲೇ ನಾಲ್ಕೆ ಏನಂದಲೇ ಕತ್ತೆ. ಈ ಸಿದ್ದಪ್ಪ ನಾಯಕ ಕಣ್ಣು ಬಿಟ್ಟರೆ 44 ಹಳ್ಳಿಗಳಲ್ಲಿ ನಾವು ವಾಸಿಸುತ್ತಿರುವ ಪಿಳ್ಳೆಗಳು ಸಹಿತ ಗಡಗಡನೆ ನಡುಗುತ್ತಿರುವಾಗ ಸಾವಿನ ದವಡಿಯಲ್ಲಿ ಸಿಲುಕಿದ ನೀನು ನಮಗೆ ಬಾಯಿಗೆ ಬಂದಂತೆ ಮಾತನಾಡಿವೆ. ಕತ್ತೆ ಮಾತನಾಡಲೇ, ಏನು ಮಾತನಾಡುತ್ತೀಯ? ಅಯ್ಯೋ, ನನ್ನನ್ನು ಹೊಡೆಯಬೇಡಿ, ನನ್ನದು ಏನೂ ತಪ್ಪಿಲ್ಲ. ಅಲ್ಲ ತಮ್ಮ, ತಪ್ಪಿಲ್ಲಂದೆ ತಪ್ಪಿಸುವಾಗ ನೀನ್ ಜೇನು ಮನಿನಪ್ಪ ಮಗನ. ಹೊಲದಾಗ ಅಣ್ಣ ತಮ್ಮ ಇಬ್ರು ಕೂಡಿ ಅವಳಿ ಸರ್ಬ್ಯಾಗ ಟಿಸ್ ಬುಸ್ ಎಸ್ಕೊಳ್ತಿದ್ದಲ್ಲ ಎಸ್ಕೊಳ ಮಗನ. ಹಂಗ ನೋಡಿಗ ಹೊರ್ತ ಅವಳಿ ಸರ್ಪದಂತೆ ಸದ್ಯ ನೀವೇನಾದರೂ ಸರ್ಪದಿಂದ ಸೇಡಿನಿಂದ ಬಾಳಿದರೆ ಆ ಸರ್ಪದ ಎಡೆಯನ್ನು ತುಳಿದು ಅದರ ರಕ್ತವನ್ನು ಕುಡುವ ಗರುಡ ಹುಲಿಯ ನಾನು. ಸರ್ಪವೇ, ಕಚ್ಚಲ ಸರ್ಪವೇ. ರಾಜ, ನನ್ನಣ್ಣನ ಮೇಲೆ ನಿನ್ನ ಕೆಟ್ಟ ಕೈಗಳನ್ನು ಆಡಿಸಿದೆಯಾ ಮಗನೇ? ನಿನ್ನ ಕಥೆಯನ್ನು ಮುಗಿಸಿ ಬಿಡುತ್ತಾನೆ. ಈ ಸಿದ್ದಪ್ಪ ನಾಯಕನ ಧ್ವನಿ ಕೇಳಿದರೆ ಕೊಂಡೆಗಳು ಬಾಯಿ ತೆರೆದು ಇಡೀ ಭೂಮಂಡಲವೇ ಗಡಗಡನೆ ನಡುಗುತ್ತಿರುವಾಗ ಸಾವಿನ ದವಡೆಯಲ್ಲಿ ಈ ನಾಯಕನ ಮನೆಗೆ ಬಂದು ನಾಯಂತೆ ಬೊಗಳಿ ನನ್ನ ಮಗನಲ್ಲಿ ಒದ್ದೆ ಬೇಕು ಬಾ. ಹೇ ಮಣಿಮುರ್ಕೋ, ತೆಗೆದುಕೊಂಡು ಬಾ ಬಾಂದು ಕಣ್ಣು ಸುಟ್ಟು ಹಾಕಿಬಿಡು ನೈ ಕೋತಿಯನ್ನು. ಬಂದೂಕು ಲೇ ನಾಯ್ಕ, ಚಿಕ್ಕ ಮಗು ಅಳುತ್ತಿರುವಾಗ ತಾಯಿ ಅದರ ಅಳುವನ್ನು ತಡೆಯಲು ಕರಡಿಯನ್ನು ಕೂಗಿ ಮಗುವನ್ನು ಹೆದರಿಸಿದಂತೆ ಎಂದು ನೀನು ಆಡಿನ ಬಂದೂಕಿನ ಭಯವನ್ನು ನನ್ನ ಮುಂದೆ ಹೇಳಲು ಬರಬೇಡ. ಒಂದು ವೇಳೆ ಆಡಿನ ಬಂದೂಕು ನಿನ್ನ ಕೈ ಸೇರುವುದರೊಳಗೆ ಹಾಕಿ ಈ ನನ್ನ ಪುಂಡ ಪರಶುರಾಮನಿಂದ ನಿನ್ನ ರುಂಡವನ್ನೇ ಚಂಡಾಡಬಲ್ಲೆ. ಬಟ್ ನಿನ್ನಂತ ಇಚಿಡ ಕೆಲಸಕ್ಕೆ ಕೈ ಹಾಕುವ ಹೇಡಿ ಗಂಡಸಲ್ಲ ಏ ಅಮರ್. ಹೇಡಿ ಗಂಡಸು
ಯಾ ಮರ ಕಟ್ಟಿಗೆ ಕಡಿಯೋ ಕೊಡಲಿಯನ್ನು ಹಿಡಿದುಕೊಂಡು ಬಂದು ನನ್ನ ಚಿಕ್ಕಪ್ಪನ ರುಂಡವನ್ನು ಚಂಡಾಡುತ್ತೆಂದು ಬಗಳಿದೆಯೋ ಬಡ ಖುಣೆ. ತೋರಿಸಲೇ ನಿನ್ನ ಪುಂಡಾಟಿಯನ್ನು. ರಾಜ, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಎದುರು ಹಾಕಿಕೊ, ಆದರೆ ಈ ರೈತರ ಮಕ್ಕಳನ್ನು ಮಾತ್ರ ಎದುರು ಹಾಕಿಕೊಳ್ಳಬೇಡ. ಯಾಕೆಂದರೆ ಕಾಯಕವನ್ನು ಖಂಡಿಸಿ ಮನವನ್ನು ಮಂಡಿಸಿ ಮಣ್ಣಿನಲ್ಲಿ ಸಣ್ಣಾಗಿ ಬೆವರು ಸುರಿಸಿ ವಜ್ರಂತ ದೇಹವನ್ನು ಗಟ್ಟಿಯಾಗಿ ಬೆಳೆಸಿಕೊಂಡಿರುವ ಬಿರುಸಿನ ಹುಲಿ ನಾನು. ಈಗ ಮರ್ಯಾದೆಯಿಂದ ನನ್ನನ್ನು ಬೆಚ್ಚಿರೋ, ಇಲ್ಲ ಈ ನನ್ನ ಕೊಡ್ಲಿಯಿಂದ ನಿಮ್ಮ ರುಂಡವನ್ನು ಚಂಡಾಡಿ ಬಿಡಲು. ಕತ್ತರಿಸಿ ಬೆಣ್ಣೆಯನ್ನು ಕತ್ತರಿಸಲಾರದ ಕೊಡಲಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ಮುಂಗಾರಿನ ಮಳೆಯಂತೆ ಮಿಂಚಿನ ಆವೇಶದಂತೆ ಗುಡುಗಿನ ಆರ್ಭಟ ನಮ್ಮ ಮುಂದೆ ತೋರಿಸಲು ಬರಬೇಡ. ಸುಮ್ಮನೆ ಹೊರಟು ಹೋಗಲೇ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲಲೇ ನಾಯ್ಕ. ಇದುವರೆಗೂ ನೀನು 44 ಹಳ್ಳಿಯ ನಾಳುವ ನಾಯಕ ನೀನೆಂದು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದರೆ ನಿನಗೆ ಮರ್ಯಾದೆ ಬರಲಿಲ್ಲ. ತಾಯಿಯ ಎದೆ ಹಾಲನ್ನೇ ವಿಷವೆಂದು ಕಕ್ಕುವ ನಿನ್ನಂತ ಕಟುಕನ ಹತ್ತಿರ ಕರುಣೆಯಿಂದ ಕೇಳಿಕೊಂಡರೆ ಪ್ರಯೋಜನವಿಲ್ಲ. ನಾನೀಗ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡದೆ ನನ್ನನ್ನು ಬೆಚ್ಚಿವೆ. ನಿಮ್ಮಲ್ಲಿ ಅಷ್ಟೊಂದು ಧೈರ್ಯವಿದ್ದರೆ ಈ ಆರ್ಭಟದ ಹುಲಿಯನ್ನು ತಡೆಯಿರಿ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ರಾಜ್, ನಿಲ್ಲು. ಇರಿ ಕಂಡಾಗ ಶಾಂತಿ ಸತ್ತಾಗ ಭಾನುಭೂಮಿ ಸಿಡಿದು ಹೋದಂತೆ, ನನ್ನ ಶತ್ರು ನಾಶವಾದಂತೆ. ಬಿಡು ಚಿಕ್ಕಪ್ಪ ದಾರಿಯನ್ನು. ನಮ್ಮ ಅರಮನೆಗೆ ಬಂದು ನಮ್ಮೊಡನೆ ಚಾಲೆಂಜ್ ಮಾಡಿ ಅವನ ಅಣ್ಣನ ಬಿಚ್ಚಿಟ್ಟಿರುವ ಮುಂದೆ ಕೈಕಾಲವನ್ನು ಕತ್ತರಿಸಿ ಅವನ ರುಂಡವನ್ನು ಕತ್ತರಿಸಿ ನಮ್ಮ ಅರಮನೆ ಮುಂದೆ ತೋರಣ ಕಟ್ಟುವೆ. ನೋಡು ರಾಜ್, ನಿನಗೆ ಬಂದ ಸಿಟ್ಟಿಗೆ ಅವರು ಸುಟ್ಟು. ಏನಾಯ್ಕ, ನಿನಗೆ ಮುನ್ನೆಚ್ಚರಿಕೆ ಕೊಡುವುದು ಇದೇ ಪ್ರಥಮ, ಇದೇ ಕೊನೆ. ಇದಕ್ಕೇನಾದರೂ ತಪ್ಪಿ ನಿನ್ನ ಹಣದ ಅಹಂಕಾರದಿಂದ ಅವಿವೇಕಿಯಂತೆ ಇನ್ನೊಂದು ಸಾರಿ ನಮ್ಮ ಮನೆತನದ ತಂಟೆಗೆ ಬಂದರೆ ನಿಮ್ಮ ಮೈಯಲ್ಲಿರುವ ರಕ್ತವನ್ನು ಕಾರಂಜಿಯಲ್ಲಿ ತಿಳಿಸಿ ನಿಮ್ಮ ನೆತ್ತರದಿಂದ ಇರು ಬರುತ್ತೇನೆ. ನಾವು ಹೋಗೋಣ. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ನನ್ನ ಆವೇಶವನ್ನು ಅಡ್ಡಗಟ್ಟಿ ಎಂತ ಹಣವತ ಮಾಡಿಬಿಟ್ಟಲ್ಲ ನನ್ನನ್ನು. ಇಂಥ 100 ಕುನ್ನಿಗಳನ್ನು ಕೊಲೆ ಮಾಡಿದವನು ನಾನು. ನನ್ನ ಎದುರಿಗೆ ಏನೇನು ಬಗಳಿದರು ಏಡಿಯಂತೆ ಮಾಡಿಬಿಟ್ಟಲ್ಲ ನನ್ನನ್ನು. ಈ ರೀತಿ ಮಾಡಬಾರ್ದಿತ್ತು. ನೋಡು ರಾಜ್, ನಿನಗೆ ಬಂದ ಸಿಟ್ಟಿಗೆ ಅವರು ಸುಟ್ಟು ಹೋಗುತ್ತಿದ್ದಾರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಕೈಯಲ್ಲಿ ಉಗುರನ್ನು ಕತ್ತರಿಸಿಕೊಳ್ಳುವುದಕ್ಕೆ ಕೊಡಲಿಯನ್ನು ಮಸಿದರೆ ಅವನಂತ ದಡ್ಡ ಯಾರೂ ಇಲ್ಲ. ಮುಳ್ಳನ್ನು ಮುಳ್ಳಿನಿಂದ ಕಿತ್ತ ಹಾಗೆ ಅವರ ವಂಶವನ್ನು ಅವರಿಂದ ಕಿತ್ತು ಹಾಕಲಿಲ್ಲ. ನನ್ನ ಹೆಸರು ನಾಡಹಳ್ಳಿ ನಾಯಕ ಸಿದ್ದಪ್ಪ ನಾಯಕನೇ ಅಲ್ಲ. ಹಾಗಲ್ಲ ಚಿಕ್ಕಪ್ಪ, ಗುರಿ ಮುಟ್ಟು ಸುತ್ತಿನನ್ನು ಛಲ ಇದ್ರೆ ಮಾತ್ರ ಇಂಥ ಕೆಲಸಕ್ಕೆ ಕೈ ಹಾಕಬೇಕು. ಅದನ್ನು ಬಿಟ್ಟು ಹೇಸಿಗೆ ಮೇಲೆ ಕಲ್ಲನ್ನು ಎಸೆದು ಮಗಕ್ಕೆ ಸಿಡಿಸಿಂಗೊಂದಂಗಾಯ್ತು ನಮ್ಮ ಪರಿಸ್ಥಿತಿ. ಆ ದುಡ್ಡಕ್ಕೂ ಬ್ಯಾಡ್ರಿ ಗುಂಡರಾಜಪ್ಪನವ್ರ. ಇವ್ರನ್ನ ಅರಮನೆಯಿಂದ ಜೀವಂತ ಹೊರಗೆ ಬಿಡ್ಬೇಕಾದ್ರ ಏನೋ ಒಂದು ಕಾರಣ ಐತಿ. ಅದಕ್ಕ
ಸುಮ್ ಬಿಟ್ರ ನಮ್ಮ ನಾಯಕರ ಇಲ್ಲಾಕಂದ್ರ ಬಾಂಧಕ್ ತಗೊಂಡು ಗುಡು 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 ಆಡ್ತಿ ಅಲ್ಲೇ ಅರಮನೆ ತುಂಬ ರಕ್ತ ಹರಿಸ್ಬಿಟ್ಟಿದ್ರಿ ಹೌದಲ್ರಿ ನಾಯಕರ? ಹೌದು ಮಣಿಮೂರ್ಖ, ನೀನು ಹೇಳಿದಾಗ ಇದಕ್ಕೊಂದು ಬಲವಾದ ಕಾರಣ. ಯಾಕೆಂದರೆ ಈ ಕಾರ್ತಿಕ ಮಾಸ ಮುಗಿಯುವವರೆಗೂ ನಾನು ಕೈಯಲ್ಲಿ ಬಾಂಧುಕು ಹಿಡಿಯುವಂತಿಲ್ಲ, ಕಣ್ಣಿಂದ ರಕ್ತ ನೋಡುವಂತಿಲ್ಲ. ಅದಕ್ಕೆ ಅವರೇನೇ ಎಂದರು ಸುಮ್ಮನಿದ್ದರೆ, ಇರದಿದ್ದರೆ ನನ್ನ ಅರಮನೆಯಲ್ಲಿ ಹೊಕ್ಕ ಆ ಕಪಟ ವ್ಯಾಘ್ರಗಳ ರಕ್ತವನ್ನೇ ಕಕ್ಕಿಸಿ ಸತ್ತವರ ಬಾಡಿಗೆ ನಾನು ಮೆಟ್ಟುವ ಸರವನ್ನೇ ಹಾಕಿ 44 ಹಳ್ಳಿಯ ತುಂಬ ಮೆರವಣಿಗೆ ಮಾಡುತ್ತಿದ್ದೆ. ನಾಯಕರ ನೀವೇನ ಅವ್ರ ಬಗ್ಗೆ ಚಿಂತೆ ಮಾಡಿ ಸ್ವರಿಗೆ ಸಣ್ಣಾಗಕ್ಕೆ ಹೋಗ್ಬೇಡ್ರಿ. ಆ ಮಕ್ಕಳು ಹೆಂಗ್ ಮಾಡಿರ್ಬೇಕಂತೇಳಿ ಪ್ಲಾನ್ ಐತಿ ಹೇಳಿಕೊಡ್ತೀನಿ. ನೋಡ್ರಿ ಮನೆಗೆ ಹೋಗೋಣ. ನಿಲ್ಲು. ನನ್ನನ್ನು ಕಳ್ಳ ಎಂದು ನಿಲ್ಲಿಸಿದ ಕದಿಮ ನೀನ್ಯಾರು? ನೀನ್ಯಾರು? ವ್ಯಕ್ತಿ ನಿನ್ನ ಸುಖಕ್ಕೋಸ್ಕರ ಮತ್ತೊಬ್ಬರ ಮನೆಯನ್ನು ದರೋಡಿ ಮಾಡಿ ಅವರ ಸಾವಿನೊಡನೆ ಸರ್ಸಾಡುವ ನಿನ್ನಂತ ಕತ್ತಿಯನ್ನು ಒದ್ದು ಬುದ್ಧಿ ಕಲಿಸಲು ಬಂದಿರುವನು ನಿನ್ನ ಪಾಲಿನ ಯಮ. ಈ ರುದ್ರ ಒಮ್ಮೆ ರಂಗದಲ್ಲಿ ನಿಂದು ರೌದ್ರಿಸಿದರೆ ರಮಣಿಯಿಂದ ರಾಣಿಯವರೆಗೂ ಯಮನಿಂದ ಧರ್ಮನವರೆಗೂ ನನ್ನ ಪಾದದ ಹಿಂದೆ ಸುತ್ತುತ್ತಿರುವಾಗ ನೀನ್ಯಾವ ಸೀಮೆಯ ಮಲೆ? ಹೊರಟು ಹೋಗು ಇಲ್ಲಿಂದ, ಹೊರಟು ಹೋಗು. ಕಪ್ಪಿದ ಕೋಣ ಗಣತಿಯ ಗಾಳ ಹಾಕಿ ಬಡವರ ಗೋಣನು ಮುರಿದು ಅವರ ರಕ್ತವನ್ನು ಕುಡಿದು ಕೆಟ್ಟು ಹೋಗಿರುವ ಈ ನಿನ್ನ ಬುದ್ಧಿಗೆ ಕಟ್ಟು ಕಡಿಗೆ ಕೈಲಾಸ ಸೇರಬೇಡ. ಈ ಸುಟ್ಕೇಸು ನಿನ್ನದ? ಇಲ್ಲ ನಿಮ್ಮ ಅಪ್ಪನಂತ ತಿಳ್ಕೊಂಡಿದ್ದೀಯ? ನನ್ನಪ್ಪನ ನೆಪ್ಪ ತರಿಸಿ ಅಗ್ನಿ ಕುಂಡದಲ್ಲಿ ತುಪ್ಪ ಚಲ್ಲಿ ಕಬ್ಬಿಣದಂತ ನನ್ನ ದೇವನು ಕಾಸಿ ಕಾಂತಿ ಕಾಳಿ ಎಬ್ಬಿಸಿದೆಯಾ ಕತ್ತ? ನಿನ್ನಂತ ಕಲ್ಲು ಬಂಡಿ ಕಟ್ಟಿದು ಕಾಲಾರ್ಣ ಮಾಡುವುದಕ್ಕಿಂತ ನಿನ್ನನ್ನು ಮೇಲೆ ಕೆತ್ತುವುದೇ
ಬಾ. ಅಮ್ಮ ಹಿಡಿದಿರುವ ಶಿವನು ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು ವೇಷ ಬಂದಾಗ ದೋಷ ತಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ ಭಾನುಭೂಮಿ ಇವನು ಸತ್ತು ಹೋದನ, ಸತ್ತೇ ಹೋಗಿಬಿಟ್ಟ. ಈ ಪಿಸ್ತೂಲ್ನಲ್ಲಿರುವ ಗುಂಡಿಗೆಗೆ ಸ್ವಲ್ಪನೂ ಬುದ್ಧಿಲ್ಲ. ತನಗೆ ಹಸಿವಾಯ್ತಂದರೆ ಸಾಕು, ನನ್ನ ಕೈ ಬೆರಳನ್ನು ತನ್ನ ಬಟಣಿಕೆ ಬಡಿಸಿಕೊಂಡು ತಾನು ಮತ್ತೊಬ್ಬರ ದೇಹದಲ್ಲಿ ಹೊಕ್ಕು ಅವರ ರಕ್ತವನ್ನು ಕುಡಿದು ಬಿಡುತ್ತದೆ. ನನಗೆ ಎಷ್ಟು ಹೇಳಿದರು ನನ್ನ ಮಾತ ಕೇಳದೆ ನನ್ನ ಸಿಡಿಯುವ ಗುಂಡಿಗೆ ಸೊಟ್ಟು ಆಗಿಬಿಟ್ಟ. ಏ ಹುಡುಗಿ ನಿಲ್ಲು. ಏಯ್ ಏನೋ ನೀನು? ಏ ಹುಡುಗಿ ನಿಲ್ಲು ಅಂತ ನನ್ನೇ ಕರಿತೀಯ? ಕಣ್ಣಿಗೆ ಕಂಡ ಹುಡುಗಿಯರಿಗೆ ಹುಡುಗಿ ಅನ್ನಲಾರದ ಮತ್ತೇನಂತ ಕರೆಯಲಿ? ಟೈಗರ್, ನಿನ್ನ ಸೊಕ್ಕು ಅತಿ ಆಯ್ತು. ಸುತ್ತು 44 ಹಳ್ಳಿಯಲ್ಲಿ ಯಾವ ಕತ್ತೆ ನನ್ನ ಜೊತೆ ಮಾತಾಡುವುದಿಲ್ಲ. ಅಂಥದ್ರಲ್ಲಿ ನನ್ನನ್ನು ತಡೆದು ನಿಲ್ಲಿಸಿ ಹುಡುಗಿ ಅಂತಿದ್ದಿಲ್ಲ. ನೋಡ್ತಾ ಇರೋ, ನಿನ್ನ ರಕ್ತ ಕುಡಿಯುವ ಗಂಡು ಹುಲಿ ನಾನೇ ಎಂದು ನಿನಗೆ ಚಾಲೆಂಜ್ ಮಾಡ್ತೀನಿ. ಇದು ಚಾಲೆಂಜ್ ಅಂತ ತಿಳಿದುಕೋ. ಚಾಲೆಂಜ್? ನೀನು ನನ್ನೊಡನೆ ಚಾಲೆಂಜ್? ಈ ಕಲಿಯುಗ ಎಷ್ಟೊಂದು ಕೆಟ್ಟು ಹೋಗಿದೆ. ಏಕಚಿತ್ತ ಒಂದು ಹೆಣ್ಣು ಈ ಪುಂಡರ ಗಂಡನಿಗೆ ಸವಾಲು. ಲೇ, ನೀನು ನನಗೆ ಚಾಲೆಂಜ್ ಮಾಡಿದೀಯಲ್ಲ, ಅದರ ಒಳಗಾಗಿ ನಾನು ನಿನ್ನೆ ಕಣ್ಣಿಗೆ ಕತ್ತಲೆ ಅಥವಾ ನಿನ್ನ ಬಟ್ಟಿ ಬರಿಗಳನ್ನು ಬಿಚ್ಚಿ ಆ ನಿನ್ನ ಬರಿದಾದ ದೇಹವನ್ನು ನೋಡಿ ಗ್ರಹಿಸಿ ನಗಲೆ. ಇಲ್ಲ, ಈ ಸಮಾಜದ ಎದುರಿಗೆ ನಿನ್ನ ಶೀಲವನ್ನು ಉಂಡು ಬಾಳಿಯ ಸಿಪ್ಪಿಯಂತೆ ಬಿಸಾಕಿ ಬಿಡಲ. ಹೇಳಲೇ, ಏನು ಮಾಡಲಿ? ನೀನೊಬ್ಬ ಗಂಡಸ. ಪರಸ್ತ್ರೀಯರ ಮೇಲೆ, ಹೆಣ್ಣಿನ ಮೇಲೆ ಚಾಲೆಂಜ್ ಮಾಡಿ ಪರಸ್ತ್ರೀಯರನ್ನು ದೇಹವನ್ನು ಸುಖ ಬಯಸರು ಎಂದು ಹೇಳ್ತಾರಿಲ್ಲ. ನೀನ್ಯಾವ ಶಿವರನು? ಲೇ ಕವಿತಾ, ನೀ ಈ ಟೈಗರ್ನ ಸೂರತನದ ಬಗ್ಗೆ ಸಿಡಿದು ಮಾತಬೇಡ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಮುಖವನ್ನು ತೊಳೆಸಿಕೊಂಡು ಅಂದನ ಹಿಗ್ಗಿಸಿ ಚಂದನ ಚಲಿವೆಯಂತೆ ಕಾಣುವ ನಮ್ಮಂತ ಯಂಗ್ ಮ್ಯಾನ್ ಹುಡುಗರ ಜೀವವನ್ನೇ ನುಗ್ಗು ಮಾಡಿ ಲಾಡ್ಜಲ್ಲಿ ಬೆತ್ತಲೆ ಆಗಿ ದೇಹವನ್ನು ಮಸಾಜ್ ಮಾಡಿಸಿಕೊಂಡು ಬರುವ ನಿನ್ನಂತ ಗಬ್ಬು ಹೆಣ್ಣು ಮೂಸಿ ಕೂಡ ನೋಡಲಾರ ಈ ಟೈಗರ್. ಹೇಸಿಗೆ ನಾಯಿ. ಲಾಡ್ಜಿಗೆ ಹೋಗಿ ಬರೆ ಮೆತ್ಲೆ ಮಸಾಜ್ ಮಾಡಿಕೊಂಡು ಬರುವಂತ ಸಾಮಾನ್ಯ ಹೆಣ್ಣು ನಾನಲ್ಲ. ಸುತ್ತು 44 ಹಳ್ಳಿನ ಆಳುವ ಶಿವಪ್ಪ ನಾಯಕನ ತಂಗಿ ನಾನು. ಸಿದ್ದಪ್ಪ ನಾಯಕನ ತಂಗಿ? ಲೇ ಕವಿತಾ, ಸಿದ್ದಪ್ಪ ನಾಯಕನ ತಂಗಿಯಾದ ಮಾತ್ರಕ್ಕೆ ಈ ಗಂಡಸಿನೊಡನೆ ಚಾಲೆಂಜ್ ಮಾಡಿ ತೊಡೆ ತಟ್ಟಿ ನಿಲ್ಲಬೇಡ. ಯಾಕೆಂದರೆ ಗಂಡಸು ಮೇಲೆ ಬಿದ್ದರೂ ಆನಂದ, ಕೆಳಗೆ ಬಿದ್ದರೂ ಆನಂದ. ಗಂಡಸು ಗಂಡಸೆ ಅನ್ನುವುದು ಮರೆಯಬೇಡ. ಮರೆಯಲ್ಲವೋ ನಾಯಿ, ಮರೆಯಲ್ಲ. ನನಗೆ ಮಾಡಿದ ಅವಮಾನ, ರಕ್ತ ಕುದಿತಿದೆ. 40 ಹಳ್ಳಿಯನ್ನು ಆಳುವ ನಮ್ಮಂತವ್ರಿಗೆ ಈ ರೀತಿ ಮಾಡಿದೆಯಲ್ಲ, ನೋಡ್ತಾ ಇರು ನಿನ್ನ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಕಾದು ನೋಡು. ಕಾಯ್ದು ನೋಡು. ನಿನಗೆ ಅವಮಾನ. ಲೇ ಕವಿತಾ, ನಿನಗೆ ಒಂದು ವಿಷಯ ಗೊತ್ತಾ? ಹಿಂದೆ ಅಕ್ಕ ಮಾದೇವಿ ಕೂಡಿದ ಸಮಯದಲ್ಲಿ ಅವಳು ಬೆತ್ತಲೆಯಾಗಿ ಬಂದರು. ಅವಳ ಪಾದವನ್ನು ನೋಡುತ್ತಿದ್ದರು ವಿನಾ ಅವಳ ಎದೆಯನ್ನು ಅಲ್ಲ. ಬಟ್
ನೀನು ನಿನ್ನ ದೇಹವನ್ನು ಮುಚ್ಚಿಕೊಳ್ಳಕ್ಕೋಸ್ಕರ ಸಾಕಷ್ಟು ಬಟ್ಟೆಗಳನ್ನು ತೊಟ್ಟಿಕೊಂಡು ಬಂದರು. ನಿನ್ನ ಪಾದವನ್ನು ನೋಡುವುದಿಲ್ಲ, ನಿನ್ನ ಎದೆಯನ್ನು ನೋಡುತ್ತಾರೆ. ಯಾಕೆ ಗೊತ್ತಾ? ಕಾಲಿಗೆ ಹಾಕಿರುವ ಪಿಟ್ ಪ್ಯಾಂಟು, ಎದೆ ಎದ್ದು ಕಾಣಿಸುವ ಟೀ ಶರ್ಟು. ನಮ್ಮಂತ ಪರಪುರುಷರನ್ನ ಹುಚ್ಚನ್ನು ಹಿಡಿಸಿ ಕೈ ಮಾಡಿ ಕರೆಯುತ್ತಾರೆ ನಮ್ಮ ಅಂದವನ್ನು ಹೀರುಬ ಎಂದು. ಬಾ ಕವಿತಾ, ನಿನ್ನ ಸೊಕ್ಕಿಗೆ ತಕ್ಕ ಪಾಠ ಕಲಿಸುತ್ತೆ. ಸರಿ ಆಚೆ. ಏ ಟೈಗರ್, ಏನು ನಾನು ನಿನ್ನ ಜೊತೆ ಪ್ರೇಮರಾಗ ಹಾಡ್ಬೇಕ? ಅದೆಂದಿಗೂ ಸಾಧ್ಯವಿಲ್ಲ. ನೀನು ಪಾಪಿ, ನೀನು ಪಾಪಿ ಎಂದರು ಸರಿ, ಪಾಪಾತ್ಮನೆಂದರು ಸರಿ. ನಿನ್ನ ದುಷ್ಟ ಗುಣಗಳಿಗೆ ಗೇಟ್ ಪಾಸ್ ಕೊಟ್ಟು ನಿನ್ನಲ್ಲಿ ಒಳ್ಳೆ ಗುಣಗಳ ತುಂಬುವುದೇ ನನ್ನ ಛಲ. ಸುರಿಸಿ ಹೋಗು ಬರಲೇ ಒಂದು ಪ್ರೇಮದ ರಾಗವನ್ನು. ನಿನ್ನಂತನ ಜೊತೆ ಪ್ರೇಮ ರಾಗ ಹಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಸಾಧ್ಯವಿಲ್ಲ. ಕವಿತಾ, ನಿನ್ನ ಸಲುವಾಗಿ ನಕ್ಷತ್ರಗಳು ಒಡೆದು ಉರಳಿ ಹೋಗಲಿ, ಸಮುದ್ರದ ಅಲೆ ಮೇರು ದಪ್ಪಲಿ, ಈ ಭೂಮಾಂಡಲವೇ ಕಚ್ಚಿ ಕಡಲಂತೆ ಹರಿದು ಹೋಗಲಿ. ನೀನು ಈ ಟೈಗರ್ ನೋಡನೆ ಪ್ರೇಮ ರಾಗ ಹಾಡುವವರೆಗೂ ನಿನ್ನನ್ನು ಬಿಡುವುದಿಲ್ಲ. ಬಾರಲೇ ಬಾ. ಈ ನಾಯಿ ಹೇಳಿದಾಗೆ ಕೇಳಿ ಇವನ ಜೊತೆ ಹಾಡಿ ನಾಳೆ ನಮ್ಮ ಮಣ್ಣನಿಗೆ ಹೇಳಿ ಇವನ ಪ್ರಾಣ ಯಮನ ಒಳಕ್ಕೆ ಕಳಿಸಲೇಬೇಕು. ನೋಡು ಟೈಗರ್, ಹೆಣ್ಣು ತಾನಾಗಿ ಒಬ್ಬ ಗಂಡಸರ ತೊಳತೆ ಕೇಳಿ ಬೀಳಬಾರ್ದು. ನನ್ನ ಮೇಲೆ ನಿನಗೆ ಪ್ರೀತಿ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಐ ಲವ್ ಯು ರಾಜಾ, ಐ ಲವ್ ಯು. ಬನ್ನಿ ಟೈಗರ್, ಹೋಗೋಣ. ಏನು ಮಾಮ,
ಎದುರಿಗೆ ಬರುವ ನಿನ್ನ ಹಳೆಯನನ್ನು ನೋಡದೆ ಮಾತನಾಡುತ್ತಿರುವ ಹಾಗೆ ಹೊರಟಿರುವಲ್ಲ. ಹಾಗೇನಿಲ್ಲ ಧರ್ಮ. ಗಂಡನ ಮನೆಯಿಂದ ತವರ ಮನೆಗೆ ನನ್ನ ತಂಗಿ ಬರುತ್ತಿದ್ದಳಲ್ಲ, ಆಕಿನ ಮಾತನಾಡಿಸದ ಅಬ್ಬರದಲ್ಲಿ ನಿನ್ನನ್ನು ಮರೆತು ಬಿಟ್ಟಿದ್ದೆ. ಕೆಜಿನ ಮಾಮ, ನನಗೆ 1 ಕೆಜಿ 2 ಕೆಜಿ ಆದರೆ ಸಾಲದು. ನಾಳೆ ನಿಮ್ಮ ತಂಗಿ ಹೊಸದಾಗಿ ಬರುವಾಗ 1 ಕ್ವಿಂಟಾಲ್ ಗಂಟೆ ಹೊರಸಿ ಕಳಿಸಿ. ಅಂತೂ ಅಳಿಯ ನನಗಿಂತ ಹೆಚ್ಚು ತಮಾಷೆ ಮಾಡುತ್ತಾ ಕಾಣುತ್ತಿದ್ದಾನೆ. ಮಾವನಗಿಂತ ಅಳಿಯ 1 ಗುಂಜಿ ಮೇಲಿರ್ಬೇಕನ್ನೋದು ಈ ಜಗತ್ತಿನಲ್ಲಿ ಗೊತ್ತಿದೆಯಲ್ಲ ಮಾಮ. ಗೊತ್ತಪ್ಪ, ಗೊತ್ತು. ಅಳಿಯಂದು 6ನೇ, ಮಾವೊಂದು 3ನೇ ಎಂಬ ನಾಟಕ ಸತ ನೋಡಿ ಬಂದಿದ್ದೇನೆ. ಹಾ ಧರ್ಮ, ನಿನ್ನ ಹತ್ತಿರ ಒಂದು ಮಾತು ಕೇಳಬೇಕು. ನಾಳೆ ಮದುವೆಯಲ್ಲಿ ಬಹಳಷ್ಟು ಬಂಗಾರ ಬೇಕಂತ ಕೇಳಿದರೆ ಒತ್ತಾಯ ಮಾಡಬೇಡಪ್ಪ ಧರ್ಮ, ಒತ್ತಾಯ ಮಾಡಬೇಡ. ಯಾಕೆ ಮಾಮ, ಈ ನಿಮ್ಮ ಹಳೆಯನ ಬಗ್ಗೆ ನಿಮಗೆ ಸಂಕೋಚವೇ? ಕಟ್ಟಿ ಬಂಗಾರದಂತ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟಿರುವಾಗ ಆ ನಕಲಿ ಬಂಗಾರಕ್ಕೆ ಏಕೆ ಆಸೆ ಮಾಡಲಿ ಮಾಮ ನಾನು? ಅಲ್ಲ ಧರ್ಮ, ನಿನಗೆ ಬಂಗಾರ ಕೊಡಬೇಕನ್ನುವುದರಷ್ಟಲ್ಲಿ. ಆದರೆ ಈ ವರ್ಷ ಮಳೆ ರಾಯ ಕೈ ಕೊಟ್ಟರೆ ಯಾವ ಪೀಕು ಬರಲಿಲ್ಲ. ಮುಂದೆ ಏನಾದರೂ ಮಾಡಿ ನಿನಗೆ ಕೊಡುವ ವರ ಉಪಚಾರ ಕೊಡುತ್ತೇನಪ್ಪ, ಕೊಡುತ್ತೇನೆ. ಮಾಮ, ಎಂತ ಮಾತನಾಡುತ್ತಿರುವೆ ನೀನು? ನಿನ್ನಿಂದ ವರದಕ್ಷಿಣೆ ಹೊರಪಚಾರ ಪಡೆದುಕೊಂಡು ನಿಮ್ಮ ತಂಗಿ ಕೈ ಹಿಡಿದು ಸಂಸಾರ ನಡೆಸಬೇಕೆನ್ನೋ ಆಸೆ ನನಗಿಲ್ಲ. ಸದ್ಗುಣವುಳ್ಳಾದ ನಿಮ್ಮ ತಂಗಿಯ ನನ್ನ ಕೈ ಹಿಡಿದಕ್ಕೆ ಒಪ್ಪಿದ್ದಳಲ್ಲ, ಅಷ್ಟೇ ಸಾಕು. ಒಪ್ಪುವುದಕ್ಕೆ ಇದರಲ್ಲಿ ಏನಿದೆ ಗೊತ್ತಿದೆಯಾ ಧರ್ಮ? ಇದರಲ್ಲಿ ನೀನು ಗುಣವಂತ, ನಿನ್ನಂತ ಗುಣವಂತನ ಕೈ ಹಿಡುವುದಕ್ಕೆ ನನ್ನ ತಂಗಿ ಅದೃಷ್ಟವಂತಿಯಪ್ಪ, ಅದೃಷ್ಟವಂತಿ. ಒಟ್ಟಿನ ಮೇಲೆ ಮದುವೆ ಚೆನ್ನಾಗಿ ನಡೆದರೆ ಸಾಕು. ಹಾ ಧರ್ಮ, ನಿನ್ನ ಮಂದಿ ಮಕ್ಕಳಿಗೆ ಎಲ್ಲ ಹೇಳಿಬಿಟ್ಟಿ? ಹೇಳಿದ್ದೇನೆ ಮಾಮ. ಹೇಳಿದ ಬೀಗರು ಎಲ್ಲರೂ ಬಂದರೆ ಮದುವೆ ಮಾತ್ರ ಬಹಳ ವಿಜೃಂಭಣೆ ನಡೆಯುತ್ತದೆ. ಹಾ ಮಾಮ, ಅಮ್ಮಾರು ಎಲ್ಲಿಗೆ ಹೋಗಿದ್ದಾನೆ? ಅವನು ತನ್ನ ನೌಕರಿ ಆರ್ಡರ್ ತರಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾನಪ್ಪ, ಬೆಂಗಳೂರಿಗೆ ಹೋಗಿದ್ದಾನೆ. ಏನು ಅಮ್ಮಾರ ಪೊಲೀಸ್ ನೌಕರಿಗೆ ಹೋಗಿದ್ದಾನೆ? ಯಾವ ನೌಕರಿ ಮಾಮ, ಯಾವ ನೌಕರಿ? ಪೊಲೀಸ್ ನೌಕರಿ ಅತ್ತಪ್ಪ, ಪೊಲೀಸ್ ನೌಕರಿ. ನಿನ್ನೆ ತಾನೇ ಗೊತ್ತಾಗಿತ್ತು, ಅದಕ್ಕೆ ಇವತ್ತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿದ್ದಾನೆ. ನನ್ನ ಅಳಿಯನಿಗೆ ಪೊಲೀಸ್ ನೌಕರಿ ಸಿಕ್ಕಿತ? ಅಂತೂ ನನ್ನ ಅಳಿಯನಿಗೆ ದೇವರು ದೊಡ್ಡವನು ಮಾಮ, ದೇವರು ದೊಡ್ಡವನು. ತಾನು ಪಟ್ಟ ಶ್ರಮಕ್ಕೆ ಫಲ ಕೊಟ್ಟನಲ್ಲ ಬೀರಲಿಂಗೇಶ್ವರ. ನಾಳೆ ನನ್ನ ಮದುವೆಯಲ್ಲಿ ನನ್ನ ಅಳಿಯ ಪೊಲೀಸ್ ಡ್ರೆಸ್ಸಿನ ಮೇಲೆ ನಿಲ್ಲಬೇಕು ಮಾಮ, ನಿಲ್ಲಬೇಕು. ಅದು ಹೇಗೆ ಸಾಧ್ಯ ಧರ್ಮ? ಹೋಗುವುದೇ ಇಂದ ಬೆಳಿಗ್ಗೆ ಹೋಗಿದ್ದಾನೆ, ನಾಳಿಗೆ ಇಲ್ಲಿಗೆ ಹೇಗೆ ಬರುತ್ತಾನೆ? ಆಯ್ತು ಮಾಮ, ಒಟ್ಟಿನ ಮೇಲೆ ನನ್ನ ಅಳಿಯನಿಗೆ ನೌಕರಿ ಸಿಕ್ಕಿತ್ತಲ್ಲ, ಅಷ್ಟೇ ಸಾಕು. ಬನ್ನಿ ಮಾಮ, ಮಾತನಾಡುತ್ತಾ ಹೋಗೋಣ.